ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ನಗರದ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ವೀರಶೈವ ಜಂಗಮ ಪುರೋಹಿತ ಸಂಘದ ವತಿಯಿಂದ ತ್ರಿಮೂರ್ತಿ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ದೇಶದ ಸುಭದ್ರತೆಗಾಗಿ ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಂಗಳವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಸಂಘದ ಗೌರವಾಧ್ಯಕ್ಷರಾದ ಖ್ಯಾತ ಹಿರಿಯ ಜ್ಯೋತಿಷಿ ಪಂಪಾಪತಿ ಶಾಸ್ತ್ರಿಗಳು ನಾಡಂಗಮಠ, ತಾಲೂಕು ಅಧ್ಯಕ್ಷರಾದ ಮಂಜುನಾಥ ಸ್ವಾಮಿ ಕುಂಟ್ನಾಳ, ಸಂಘದ ಅಧ್ಯಕ್ಷರಾದ ಬಸವರಾಧ್ಯಯ್ಯ ಸ್ವಾಮಿ ಮನ್ಸ್ಲಾಪುರ ಉಪಸ್ಥಿತರಿದ್ದರು. ತ್ರಿಮೂರ್ತಿ ಶ್ರೀಗಳ ಪುಣ್ಯ ಚರಣಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಹೋಮ ಹವನಕ್ಕೆ ಚಾಲನೆ ನೀಡಲಾಯಿತು. ಮಂಗಳವಾರಪೇಟೆ ಶ್ರೀಗಳು, ಸೋಮವಾರಪೇಟೆ ಶ್ರೀಗಳು ಧರ್ಮ ಸಂದೇಶ ನೀಡುತ್ತಾ ಸರ್ವಜಂಗಮ ಒಟ್ಟುಗಳು ನಾನೊಬ್ಬ ಭಾರತೀಯ ಎಂಬ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಆಪರೇಷನ್ ಸಿಂಧೂರದಲ್ಲಿ ಹೋರಾಡುತ್ತಿರುವ ವೀರ ಯೋಧರಿಗೆ ಇನ್ನಷ್ಟು ಶಕ್ತಿ ಅಭಿವೃದ್ಧಿಯಾಗಲಿ. ದೇಶಕ್ಕಾಗಿ ಹೋರಾಡಿ ಮಡಿದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ನೀವೆಲ್ಲರೂ ಪೂಜೆ ಸಲ್ಲಿಸಬೇಕಾಗಿದೆ ಎಂದು ನುಡಿದರು. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಪುರಾಣ ಬರೀಲಿ, ಮೊದಲು ಏನು ಬರೀತಾರೆ? ಕೈಲಾಸದ ವರ್ಣನೆ ಬರೀತಾರೆ, ಅದಾದ ನಂತರ ದೇಶದ ವರ್ಣನೆಯನ್ನು ಬರೀತಾರೆ. ಪ್ರತಿಯೊಂದು ಪುರಾಣದಾಗ ನೋಡ್ರಿ ದೇಶದ ವರ್ಣನೆಯನ್ನ ಬರೀತಾರೆ. ಯಾಕೆ ಬರೀತಾರೆ ಅಂತ ಕೇಳಿದ್ರೆ, ದೇಶದ ಬಗ್ಗೆ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಕಾಳಜಿ ಬರ್ಬೇಕಂತ ಹೇಳಿ ಏನು ಮಾಡ್ತಾರೆ, ಪ್ರತಿಯೊಂದು ಪುರಾಣದೊಳಗ ಏನ್ ಮಾಡ್ತಾರೆ, ದೇಶದ ಬಗ್ಗೆ ಬರೀತಾರ. ಇವತ್ತಿನ ನಾವು ನೀವು ಎಲ್ಲರೂ ಕೂಡ ಸುರಕ್ಷಿತವಾಗಿ ಇರಬೇಕಂದ್ರ ಯಾರು ಬೇಕ್ರಿ? ವೀರ ಯೋಧರು ಬೇಕು. ಅವರಿಗ ಆತ್ಮಸ್ಥೈರ್ಯವನ್ನ ತುಂಬಬೇಕು. ಭಗವಂತ ಅವರಿಗೆ ಆಯುರಾರೋಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಇವತ್ತಿನ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಹೋಮ ಹವನ ಹಮ್ಮಿಕೊಂಡಿರ್ತಕ್ಕಂಥ. ನಂತರ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ಮಠದ ಶ್ರೀಗಳು, ಸೈನಿಕನ ಕೈಗೆ ಅಂಟಿದ ರಕ್ತ, ರೈತನ ಕೈಗೆ ಅಂಟಿದ ಮಣ್ಣು, ಶಿಕ್ಷಕನ ಕೈಗೆ ಅಂಟಿದ ಬಿಳಿ ಬಣ್ಣದ ಬಳಪದ ಧೂಳು ಇವೆಲ್ಲ ದೇಶದ ಅಭಿವೃದ್ಧಿಯ ಸಂಕೇತವಾಗಿವೆ. ಇವರಿಲ್ಲದಿದ್ದರೆ ನಮ್ಮ ಜೀವನವೇ ಸಾಧ್ಯವಿಲ್ಲ. ಆದ ಕಾರಣ ಸರ್ವಜಂಗಮ ಒಟ್ಟುಗಳು ಈ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋರಾಡುತ್ತಿರುವ ವೀರ ಯೋಧರಿಗೆ ಶಕ್ತಿ ನೀಡಲಿ. ವೀರ ಮರಣ ಹೊಂದಿದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ನುಡಿದರು. ಶ್ರೀಗಳು, ಸಮಾಜದ ಬಂಧುಗಳು, ಸಂಘದ ಸರ್ವ ಪದಾಧಿಕಾರಿಗಳು ಸೇರಿ ಹೋಮ ಮಂಡಲಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ವೀರಶೈವ ಜಂಗಮ ಪುರೋಹಿತ ಸಂಘದ ಸರ್ವ ಸದಸ್ಯರು, ಪದಾಧಿಕಾರಿಗಳು, ಮಹಿಳೆಯರು, ಜಂಗಮ ಒಟ್ಟುಗಳು ಉಪಸ್ಥಿತರಿದ್ದರು.